ಸೊ ನಾನು ಇವಾಗಿರೋದು ಉತ್ತರ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಶ್ರೀ ಕೂಡಲ ಸಂಗಮೇಶ್ವರ ದೇವಾಲಯದಲ್ಲಿ. ಸೊ ಈ ದೇವಸ್ಥಾನಕ್ಕೆ ಕೂಡಲ ಸಂಗಮ ಅಂತ ಏನಕ್ಕೆ ಬಂತಂದರೆ, ಮಲಪ್ರಭಾ, ಘಟಪ್ರಭಾ ಹಾಗೂ ಕೃಷ್ಣಾ ನದಿಗಳು ಈ ಒಂದು ಸ್ಥಳದಲ್ಲಿ ಸಂಗಮ ಆಗ್ತವೆ, ಅಂದರೆ ಕೂಡ್ತವೆ. ಸೊ ಆ ಮೂರು ನದಿಗಳು ಇಲ್ಲೇ ಬಂದು ಸಂಗಮವಾಗೋದ್ರಿಂದ ಕೂಡಲ ಸಂಗಮ ಅಂತ ಕರೀತಾರೆ. ಇನ್ನು ಇಲ್ಲಿ ಇರುವಂಥ ಕೂಡಲ ಸಂಗಮ ದೇವರನ್ನು ಕೂಡಲ ಸಂಗಮೇಶ್ವರ, ಸೊ ಈಶ್ವರನ್ನ ಕೂಡಲ ಸಂಗಮ ಅನ್ನೋ ಹೆಸರಿಂದ ಪೂಜಿಸ್ತಾರೆ. ಸೊ ಹಂಗಾಗಿ ಆ ದೇವ್ರ ಹೆಸರು ಪ್ಲಸ್ ಈ ಮೂರು ನದಿಗಳು ಕೂಡೋದ್ರಿಂದ ಇದಕ್ಕೆ ಕೂಡಲ ಸಂಗಮ ದೇವ ಅಂತ ಹೆಸರು ಬರುತ್ತೆ. ಸೊ ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದರೆ, ಬಸವಣ್ಣ ಅವರ ಲಿಂಗಾಯಕ ಆದ ಸ್ಥಳ ಕೂಡ ಇದೆ. ಅವರ ಲಿಂಗಾಯಕ ಆಗಿರುವ ಸ್ಥಳ, ಅಲ್ಲಿ ಒಂದು ಮಂಟಪ ಇದೆ, ಅಲ್ಲಿ ಹೋಗ್ತೀನಂತ, ಈಗ ಹೋಗಿ ತೋರಿಸ್ತೀನಂತ. ಸೊ ಬಸವಣ್ಣವರು ಇಲ್ಲೇ ಲಿಂಗಾಯಕ ಆಗಿರೋದ್ರಿಂದ ಅವರ ಹೆಸರಲ್ಲಿ ಒಂದು ಬಸವ ಮಂಟಪ ಅಂತ ಕಟ್ಟಿಸಿದ್ದಾರೆ. ಸೊ ಬಸವಣ್ಣವರ ಲಿಂಗೈಕ್ಯ ಕುರಿತು 2 ಥಿಯರಿಗಳಿದ್ದಾವೆ. ಒಂದು ಏನಂತಂದರೆ, ಬಸವಣ್ಣವರು ಕೆಳ ಜಾತಿಯವರಿಗೆ ಭಾಳ ಸ್ಥಾನಮಾನ ಕೊಟ್ಟು ಅವರನ್ನು ಮೇಲ್ಜಾತಿ ಥರ ಟ್ರೀಟ್ ಮಾಡ್ತಿರ್ತಾರೆ. ಸೊ ಅವರಿಗೆ ಕೀಳಾಗಿ ನೋಡಬಾರ್ದು, ಮತ್ತು ಅವರನ್ನು ಕೂಡ ಸಮಾಜದ ಮುನ್ನೆಲೆಗೆ ತರಬೇಕು ಅಂತ ಕ್ರಾಂತಿಕಾರಿ ಹೋರಾಟ ಮಾಡ್ತಾರೆ. ಸೊ ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇದನ್ನು ಸಹಿಸದಂತಹ ಮೇಲ್ವರ್ಗದ ಜನರು ಬಸವಣ್ಣ ನಮ್ಮ ಜಾತಿನ ಹಾಳು ಮಾಡಿಬಿಟ್ಟ ಅಂತೇಳಿ ಅವರನ್ನು ಹತ್ಯೆ ಮಾಡ್ಬೇಕಂತೇಳಿ, ಅವರ ಪ್ರಾಣ ತೆಗಿಬೇಕಂತೇಳಿ ಅವ್ರಿಗೆ ಸಂಚು ರೂಪಿಸ್ತಾರಂತೆ. ಈ ವಿಷಯ ತಿಳಿದಂಥ ಬಸವಣ್ಣ ಮನನೊಂದು ಕೂಡಲ ಸಂಗಮ ಕ್ಷೇತ್ರಕ್ಕೆ ಬರ್ತಾರೆ, ಬಂದು ಇಲ್ಲಿ ಲಿಂಗೈಕ್ಯ ಆಗ್ತಾರೆ ಅಂತ ಒಂದು ತೇರಿ ಹೇಳುತ್ತೆ. ಸೊ ಇನ್ನೊಂದು ತೇರಿ ಏನು ಹೇಳುತ್ತೆ ಅಂತಂದರೆ, ಈ ಮೇಲ್ವರ್ಗದ ಜನರು ಬಸವಣ್ಣ ಅವರ ವಿರುದ್ಧ ಸುಮ್ಮನೆ ಅಪಪ್ರಚಾರ ಹುಟ್ಟಿಸ್ತಿರ್ತಾರೆ. ಬಸವಣ್ಣ ಕೆಟ್ಟವರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಸವಣ್ಣನ ವಿರುದ್ಧ ಅಪಪ್ರಚಾರ ಮಾಡ್ತಿರ್ತಾರಂತೆ. ಯಾಕಂದರೆ ಬಸವಣ್ಣ ಶೋಷಿತರ ಪರವಾಗಿ, ದಲಿತರ ಪರವಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಕ್ರಾಂತಿಕಾರಿ ಹೋರಾಟ ಮಾಡ್ತಿರ್ತಾರಲ್ವ, ಕೆಳ ವರ್ಗದವ್ರನ್ನ ಮೇಲ್ವರ್ಗದವ್ರನ್ನಾಗಿ ಮಾಡ್ಬೇಕನ್ನೋದು ಬಸವಣ್ಣವರ ಗುರಿ. ಸೊ ಯಾವುದೇ ಜಾತಿ ಭೇದ ಮಾಡಬಾರ್ದು, ಈ ಥರ ಹೋರಾಟ ಮಾಡ್ತಿರ್ತಾರಲ್ಲ, ಇದನ್ನು ಸಹಿಸದಂತಹ ತಮ್ಮನ್ನು ತಾವು ಮೇಲ್ವರ್ಗದವರು ಅಂತ ಯಾರು ಕರ್ಕೋತಾರೆ ನೋಡ್ರಿ, ಆ ಸಮುದಾಯದವರು ಬಸವಣ್ಣವರ ವಿರುದ್ಧ ಅಪಪ್ರಚಾರ ಮಾಡೋದು, ಬಸವಣ್ಣ ಆ ಥರ ಈ ಥರ ಕೆಟ್ಟವ್ರು ಅಂತ ತುಂಬ ಕೆಟ್ಟದಾಗಿ ಬಸವಣ್ಣವರ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಬಸವಣ್ಣವರು ಮನನೊಂದು ಈ ಜೀವನನೇ ಸಾಕು ಅಂತ ಅಂದ್ಕೊಂಡು ತಮ್ಮ ಪ್ರೀತಿಯ ದೇವರಾದಂಥ, ಸೊ ಅವರ ಆರಾಧ್ಯ ದೈವ ಶ್ರೀ ಕೂಡಲ ಸಂಗಮೇಶ್ವರ ದೇವಸ್ಥಾನಕ್ಕೆ ಬಂದು ಈ ತ್ರಿವೇಣಿ ಸಂಗಮ ಏನಿದೆಯಲ್ಲ, ಈ ನದಿ ಒಳಗೆ ಲಿಂಗೈಕ್ಯರಾಗಿ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊತಾರಂತ. ಸೊ ಇದು ಇನ್ನೊಂದು ತೇರಿ. ಈ 2 ತೇರಿಗಳಲ್ಲಿ ಯಾವ ಸತ್ಯ ಯಾವ ಸುಳ್ಳು ಗೊತ್ತಿಲ್ಲ ನಮಗೆ. ಸೊ ಇಲ್ಲಿರೋರು ಈ 2 ಬಗ್ಗೆನೂ ಹೇಳಿದ್ರು. ಸೊ ನಂಬೋರು ಆ ಥರ ನಂಬ್ತಾರೆ, ನಂಬೋರು ಇನ್ನೊಂದೂ ನಂಬ್ತಾರೆ. ಸೊ ನಿಮಗೆ ನಾನು ಆವಾಗಲೇ ಹೇಳಿದ್ನಲ್ಲ ಕೂಡಲ ಸಂಗಮ ದೇವಸ್ಥಾನ ಅಂತ, ಅದೇ ಈ ದೇವಸ್ಥಾನ. ಸೊ ಒಳಗೋಗಿ ನೋಡಂಬರ್ರಿ. ಸೊ ಇದ್ರ ಒಳಗಡೆ ಇರೋದು ಬಸವಣ್ಣ ಲಿಂಗಾಯಕ ಆಗಿರೋ ಮಂಟಪ, ಐಕ್ಯ ಮಂಟಪ ಅಂತಲೇ ಕರೀತಾರೆ ಅದಕ್ಕೆ. ಒಳಗಡೆ ಗರ್ಭಗುಡಿ ಇದು. ಸೊ ಇವಾಗ ಇಲ್ಲಿಂದ ಮುಂದೆ ಹೋದರೆ ಬಸವಣ್ಣ ಅವರ ಐಕ್ಯ ಮಂಟಪ ಸಿಗುತ್ತೆ. ಸೊ ತೋರಿಸ್ತೀನಿ ಬನ್ನಿ, ಮುಂದೆ ಇದೆ, ಸ್ವಲ್ಪ ನದಿ ಒಳಗಿದೆ ಇದು. ದೇವಸ್ಥಾನದ ಮುಂದೆನೇ ಬಸವಣ್ಣ ಅವರ ಐಕ್ಯ ಮಂಟಪ ಇರೋದು. ಸೊ ಮುಂದೆ ಹೋಗ್ತಿದ್ದೀನಿ ಈಗ. ಸೊ ಇದೇ ಆ ಮಂಟಪ. ಇಲ್ಲಿಂದ ಒಂದು 20-25 ಮೀಟರ್ ನದಿ ಒಳಗಡೆ ಇದೆ. ಸೊ ಇಲ್ಲಿ ನೋಡ್ಬೋದು ಗೋಪುರ ಕಟ್ಸಿದ್ದಾರೆ. ಇದಕ್ಕೆ ಐಕ್ಯ ಮಂಟಪ ಅಂತ ಕರೀತಾರೆ. ಇಲ್ಲಿಂದ ನದಿ ವ್ಯೂ ಚೆನ್ನಾಗಿರುತ್ತೆ. ಸೊ ಈ ಮಂಟಪದ ಮಧ್ಯೆ ಹೋಗ್ಬೇಕಾದ್ರೆ ಕೆಲವೊಂದಿಷ್ಟು ವಚನಗಳನ್ನು ಹಾಕಿದ್ದಾರೆ ನೋಡಿ. ಉರಿಲಿಂಗ ಪದ್ಯವರ ವಚನ. ಸೊ ಮುಂದೆ ಬಂದರೆ ಅಕ್ಕ ಮಹಾದೇವಿಯವರ ವಚನ. ಈ ಐಕ್ಯ ಮಂಟಪದ ಉದ್ದಕ್ಕೂ ಕೂಡ ಒಬ್ಬೊಬ್ಬ ವಚನಕಾರರ ಒಂದೊಂದು ವಚನವನ್ನು ಬರೆದಿದ್ದಾರೆ ನೋಡಿ. ಉತ್ತರ ಕರ್ನಾಟಕದ ವಚನ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿತ್ತು ಅಂತ ಇಲ್ಲಿ ಬಂದರೆ ಗೊತ್ತಾಗುತ್ತೆ ನಿಮಗೆ.
ಸೊ ಕೂಡಲ ಸಂಗಮಕ್ಕೆ ಬಂದರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ದೂರದಲ್ಲಿ, ಸೊ ಅದೇ ಬಸವಣ್ಣವರ ಐಕ್ಯವಾದ ಸ್ಥಳ ಅಂತ ನಂಬಲಾಗಿದೆ. ಸೊ ಇದು ಮೇಲ್ಗಡೆ ವ್ಯೂ ಆದರೆ ಇಲ್ಲಿಂದ ಕೆಳಗೆ ಅಂಡರ್ ಗ್ರೌಂಡ್ ಹೋಗ್ಬೋದು. ಕೆಳಗೆ ಹೋಗಿ ಬನ್ನಿ. ಸೊ ಫುಲ್ ಕೆಳಗೆ ಎಷ್ಟು ಆಳ ಇದೆ ಅಂದರೆ ತುಂಬ ಒಳಗಿದೆ. ಒಂದು 5-6 ಮೆಟ್ಲುಗಳಿದ್ದಾವೆ, 5-6 ಅಂತಸ್ತಿದೆ ಇದು. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬಸವಣ್ಣವರ ಐಕ್ಯ ಮಂಟಪ, ಅಂದರೆ ಅಲ್ಲೇ ಐಕ್ಯ ಆಗಿದ್ದು ಬಸವಣ್ಣ ಅವರು ಅಂತ ನಂಬಲಾಗಿದೆ. ಫುಲ್ಲು ಕತ್ಲ ಇದೆ ಒಳಗೆ. ಇದು ಅಕ್ಯುರೇಟ್ ಆಗಿ ಬಸವಣ್ಣವರು ಲಿಂಗೈಕ್ಯ ಆದ ಸ್ಥಳ. ಇದೇ ಪ್ಲೇಸ್ ನೋಡ್ರಿ ಅದು. ಇಲ್ಲಿ 3 ನದಿಗಳು ಕೂಡ್ತಾವ ಅಂತ ಹೇಳಿದ್ನಲ್ಲ, ನೋಡ್ರಿ ಇದು ಕೃಷ್ಣಾ ನದಿ, ಈ ಕಡೆದು ಮಲಪ್ರಭಾ ನದಿ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಅದು ಮಲಪ್ರಭಾ ನದಿ, ಈ ಕಡೆ ಹೋದ್ರೆ ಕೃಷ್ಣ. ಸೊ ಆವಾಗಲೇ ನಾನು ತೋರಿಸಿದ್ನಲ್ಲ ತ್ರಿವೇಣಿ ಸಂಗಮ, ಮಲಪ್ರಭಾ, ಘಟಪ್ರಭಾ ಮತ್ತು ಕೃಷ್ಣಾ ನದಿ. ಈ ವಿಡಿಯೋ ನೋಡಿ ಏನು ಅನಿಸ್ತು ಕಾಮೆಂಟ್ ಮಾಡಿ. ಹಂಗೆ ನಮ್ಮ UK ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.